ನಾನು ಶಂಕರಯ್ಯ ಗಂಟಿ. ಗೊತ್ತಾ ಗಂಟಿ ಅಂದ್ರೇನು? ಗಳಗಳ ಗಂಟಿ, ಗಳಗಳ ಗಂಟಿ. ಗಂಟಿ ಅಂಕಲ್ ಅಂದ್ರೆ ಸಾಕು. ಗಂಟಿ ಅಂಕಲ್ ಅಂದ್ರೆ ಸಾಕು. ನಾನು ಗುಲ್ಬರ್ಗ ಯೂನಿವರ್ಸಿಟಿಲಿ ಇರ್ತೇನೆ. ನಿಮ್ಮೆಲ್ಲ ಮುದ್ದಾದ ಮಕ್ಕಳನ್ನು ಇವರು ಏನಂದ್ರೆ ನಿಮ್ಮ ಸರ್ ಮೋಹಿತ್ ಸರ್. ಹುಡುಗರು ಭಾಳ ಚೂಟಿಯಾಗಿದ್ದಾವೆ, ಭಾಳ ರಿಯಾಕ್ಟಿವ್ ಆಗಿದ್ದಾವೆ, ಹೇಳಿದ್ದನ್ನೆಲ್ಲ ಮಾಡ್ತವೆ, ಇಮ್ಮಿಡಿಯೇಟ್ಲಿ ಮಾಡ್ತವೆ ಅಂದರು. ಅದಕ್ಕೆ ಈ ಹುಡುಗರು ಎಷ್ಟು ಚೆನ್ನಾಗಿದ್ದಾರೆ, ಇವ್ರು ಸುಳ್ಳು ಹೇಳ್ತಾರೆ ನೋಡೋಕೆ ಬಂದೆ ನಾನು. ಬಟ್ ನಿಜವಾಗ್ಲೂ ಚೆನ್ನಾಗಿದ್ದೀರಿ ಅಂದರೆ ಎಲ್ಲವನ್ನೂ ಮಾಡ್ತೀರಿ, ಎಲ್ಲವನ್ನು ಹೇಳಿದ್ದನ್ನು ರಿಯಾಕ್ಟ್ ಮಾಡ್ತೀರಿ. ಇನ್ಮೇಲೆ ನಾಟಕಕ್ಕೆ ಸಂಬಂಧಪಟ್ಟ ಆ್ಯಕ್ಟಿವಿಟಿ ಇರ್ತವೆ. ಬರಬೇಕಿತ್ತು ತಮ್ಮ, ಮುಂಜಾನೆ ಬರೋದು ಮಧ್ಯಾಹ್ನ ಬಂದ ಬಿಟ್ಟಾದ, ಹೆಂಗಾದ ಮಾಡಲಿ. ಯಾವ ಬಂದ ಮಾರ? ಈಗ ಬಂದ, ನೀನೇ ಬಂದೆ. ಬಂದ ಬೀಡಿದ್ರು ಬರಂದ ಏನ್ ಗಮ್ ಗಮ್ ಅಂತ ಐತಪ್ಪ. ಸಾಕಪ್ಪ ಅಪ್ಪ ತೊಳ್ಕೊಂಬರಮ್ಮ. ಅಲ್ಲಿ ಅಪ್ಪ ಬಿಡುದು ಚಮ್ನ ಹಾಕ್ಬಿಟ್ರಾಗ ಸ್ವಲ್ಪ ಬೋರ್ ನೀನೆ ಅವನು ಪಂಪ್ ಮಾಡ್ತಾನೆ, ಇದನ್ನ ಮಾಡ್ತಾನೆ. ಅದೇನಾಗ್ತದೆ? ನೀರು ಬೀಳೋದು ಗೊತ್ತಾಗಬೇಕಲ್ಲ. ಇಲ್ಲ ಹಿಂಗಾಗ್ಬೇಕು, ನೀರು ಬರ್ತದೆ ಅನ್ನೋ ಗೊತ್ತಾಗಬೇಕಲ್ಲ. ಹಾಂ, ನಾ ಬರ್ತೀನಿ ನೋಡು. ಯಾರು ನೀ? ಯಾವ ಕುಂಡಿ ಹಾಂ ತೊಳ್ಕೊಂಡು ಇನ್ನೊಂದು ಇದ್ರ ಬಾತ್ ಬರ್ಲಿ, ಇದ್ರ ಬಾತ್ ಬರ್ಲಿ, ಕುಂಡಿ ಇಲ್ಲೇ ತೊಳಿತೀನಿ ಅಂತ ಹೇಳಿ ನಾಳೆ ಕೆಳಗೆ ಕುಂಡಿ ತೊಳೆದ್ರೆ ಹೆಂಗಸರಿಗೆ ಸಿಟ್ಟು ಬರಲ್ಲ. ಮತ್ತೆ ಸಿಟ್ಟು ಬರ್ಬೇಕಲ್ಲ, ಮತ್ತೆ ಅವೆಲ್ಲ ಮಾಡ್ಬೇಕಲ್ಲ. ಸಿಟ್ಟು ಬರ್ಬೇಕಲ್ಲ. ಹಂಚಿಗೆ ಅದಲ್ಲ, ಹೊಡೆದ್ ಹೆಂಗ್ ಗೊತ್ತಾಗುತ್ತೆ ನಿನಗೆ? ಹಿಂಗ್ ತೊಳಿತಿರ್ತಿಲ್ಲ, ಹೊಡಿತಾಳೆ ಅಂತ ಏನಲ್ವಾ? ಯಾಕಮ್ಮ ನೀನು ಉಟ್ಕೊಂಡು ಆ ಕಡೆ ಹೋಗ್ತಾ ಇರ್ತೀಯ, ಸಿಟ್ಟು ಬರ್ಬೇಕಲ್ಲ ಆಕೆಗೆ. ಸಿಟ್ಟಲ್ಲಿ ಹೆಂಗ್ ಬರ್ಬೇಕು ಅಂದ್ರೆ, ಸಿಟ್ಟಲ್ಲಿ ಸಿಟ್ಟು ಸಿಕ್ಕಾಬಿಟ್ಟು ಸಿಟ್ಟಾಗಬೇಕು. ನೀವೇನ್ ಮಾಡಿದ್ರಿ? ಶೌಚಾಲಯ ಸ್ವಚ್ಛತೆ ಬಗ್ಗೆ. ಸರಿ, ಅವನು ನೀನು ಯಾರು? ನಿಂದು ಯಾವ್ದು ರೋಲ್ ಮಾಡಿದ್ದೆ ನೀನು? ಯಾವುದು ಏನು ರೋಲ್ ನಿಂದು? ಹಾಂ, ಅಲ್ಲ ಊರಿಗೆ ಪಾಠ ಹೇಳೋನ್ ಬಂದು ಅಲ್ಲೆಲ್ಲೇ ಕುಂಡಿ ತೊಳ್ಕೊತಾರ. ಅವ್ರು ಈಗ ನಡೀತದ ಬಿಡು. ಮತ್ತೆ ಬೇರೆ ಚೆನ್ನಾಗಿತ್ತು ಟೋಟಲಿ. ಆದರೆ ನಾನು ಬೆಳಿಗ್ಗೆ ಏನು ಹೇಳಿದ್ದೆ ಅಂದರೆ, ಒಬ್ಬೊಬ್ಬರು ಪಾತ್ರ ಮಾಡುವ ಇದು ಇತ್ತಲ್ಲ, ಅದು ಕ್ಲಿಯರಾಗಿ ಗೊತ್ತಾಗಬೇಕು ಯಾವ ಥರ ಪಾತ್ರ, ಅವನದು ನೇಚರ್ ಏನು, ಅವನಿಗೆ ಸ್ವಭಾವ ಇರುತ್ತೆ. ನಾಳೆ ನಿಮಗೆ ಆದಷ್ಟು ನಾಳೆ ಮಾಡುವ ನಾಟಕದ ಥೀಮ್ ಅಂದರೆ ಅದರದ್ದು ಸಾರಾಂಶ, ಆ ಪಾತ್ರಗಳ ವರ್ಗ, ಆಮೇಲೆ ಪ್ರತಿಯೊಂದು ಪಾತ್ರಗಳ ಇಂಪಾರ್ಟೆನ್ಸ್ ಅಂದರೆ ಪ್ರಾಮುಖ್ಯತೆ, ನೀವು ಮಾಡಬೇಕಾದ ಜವಾಬ್ದಾರಿ. ಅದರಲ್ಲಿ ಡ್ಯಾನ್ಸ್ ಇರ್ತದೆ, ಅಲ್ಲಿ ಹಾಡು ಇರ್ತದೆ. ಹಾಡು ಯಾರು ಹೇಳ್ತಾರೆ ಇಲ್ಲಿ? ಹಾಂ, ಹಾಡು ಹೇಳ್ತೀರಾ? ಎಂಥ ಹಾಡು ಒಂದು ಹೇಳಿ ನೋಡೋಣ. ಸಾಕು ಮಾರಯ್ಯ, ಇದು ನಿನ್ನ ಒಬ್ಬನ ಪ್ರಾಬ್ಲಮ್ ಅಲ್ಲ.
ಇಲ್ಲಿರೋ ಸುಮಾರು ಜನರ ಪ್ರಾಬ್ಲಮ್ ಗೊತ್ತಾಯ್ತಾ ತಿಪ್ಪ? ಏನು ಗೊತ್ತಾಯ್ತು ಅಜ್ಜ? ಅದೇ ನಿನ್ನ ಹತ್ರ ದುಡ್ಡದೆ ಬುದ್ಧಿ ಇಲ್ಲ ಅನ್ನೋದು. ಅವೆರಡು ಒಂದೇ ಕಾಲದಲ್ಲಿ ಒಂದೇ ಜಾಗದಲ್ಲಿ ಇರಲ್ಲ ಕಣೋ. ಯಾಕಿರಲ್ಲ? ಬೆಂಕಿ ನೀರು ಒಂದೇ ಕಡೆ ಒಂದೇ ಕಾಲದಲ್ಲಿ ಇರ್ತವನ? ಇಲ್ಲ. ಕತ್ಲು ಬೆಳಕು ಇರಲ್ಲ, ಸೂರ್ಯಚಂದ್ರ ಇರಲ್ಲ, ನ್ಯಾಯ ಅನ್ಯಾಯ ಇಂಡಿಯಾ ದೇಶದಲ್ಲಿ ಇರ್ತವೆ ಅಂತ. ಲೋ 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 ಇಟ್ಟಾಕು. ಇಂಡಿಯಾ ಲೆವೆಲ್ ಬಿಡು, ಗ್ಲೋಬಲ್ ಲೆವೆಲ್ ಹೇಳು, ಇರಲ್ಲ. ನನಗೆ ಎರಡೂ ಬೇಕು, ಎರಡೂ ಬೇಕು, ಎರಡೂ ಬೇಕು, ಎರಡೂ ಬೇಕು. ಸರಿ ತಗ ಅಂತ ಕೊಂಡೆಗೆ ಹೋದೆವನು. ಅಮ್ಮ ನೀನು ಹೇಳಿದ್ದು ಎರಡು, ಇನ್ನೂ ಒಂದು ಬಾಕಿ ಇದೆ. ಅಯ್ಯಪ್ಪು ಅಮ್ಮ ಸಾಕು ಅಜ್ಜ, ಒಳ್ಳೆ ಕತ್ತೆ ಒದ್ದಂಗೆ ಒದಿತೀಯಲ್ಲೋ ಮಾರಯ್ಯ. ನೀನು ಮುಂದಿನ ಜನ್ಮದಲ್ಲಿ ಕತ್ತೆ ಆಗಿದ್ವಿ ಹೆಂಗೆ? ಅಮ್ಮಮ್ಮಮ್ಮ ಅಲ್ಲ ಪೊಲೀಸ್ ಆಗಿದ್ದೆ ನಾನು ಮಗನೇ. ಒಂದು ಕೆಲಸ ಮಾಡು, ಅದೇ ಬೆಟ್ಟ ಇದೆಯಲ್ಲ, ಅಂತರಗಂಗೆ ಬೆಟ್ಟ, ಅದೇನೆ. ಅಲ್ಲಿ ಶಿವಗಂಗೆ ಅಂತ ಒಂದು ಊರಿದೆ. ಆ ಊರಿನಾಗ ಶಿವ ಗಂಗೆ ಒಟ್ಟಿಗೆ ಇರ್ತಾರೆ. ಅವ್ರು ನೋಡಿ ಕೇಳು, ಕೊಡ್ತಾರೆ ಅಂತೀಯ? ಕೊಡ್ತಾರೆ ಕಣೋ. ನಾನು ಒಂದೇ ಒಂದು ಕಡೆ ಕೊಟ್ಟಿದ್ದೀನಿ, ಅವರು ಎಲ್ಲ ಕಡೆ ಕೊಡ್ತಾರೆ. ಲಾಟ ಅಲ್ಲ ತಾನೇ? ಲೋ ಇಟ್ಲು ಹಾಕೋ. ಸದ್ಯಕ್ಕೆ ಪುಗ್ಸಟ್ಟೆ ಸಿಗೋದು ಅದೊಂದೇ ಕಣೋ, ಮುಂದಕ್ಕೆ ಅದು ಸಿಗಲ್ಲ. ಹೋಗು. ಶಿವನ ಸಂಸಾರ ಪ್ರವೇಶ, ಶಿವ ಪಾರ್ವತಿ ನಂದಿ ಬೆನ್ನೇರಿ ಬರುತ್ತಾರೆ. ಸೆಕೆಂಡ್ ಸೀನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ. ಶಿಲ್ಪಿ ಇಲ್ಲದೆ ಶಿಲೆ ಇಲ್ಲ, ಗೆಳತನ ಇಲ್ಲದೆ ಜೀವನ ಇಲ್ಲ, ನೀನಿಲ್ಲದೆ ನಾನಿಲ್ಲ. ನಾನೇ ಬರ್ದಿದ್ದೆ. ಅಣ್ಣ ತಂಗಿ ಇರುವುದು ಅತ್ತಿಗೆ ಬರುವ ತನಕ, ದೇವರ ಮುಂದೆ ದೀಪ ಇರುವುದು ಎಣ್ಣೆ ಆಗುವ ತನಕ, ಆದರೆ ನಿನ್ನ ನನ್ನ ಸ್ನೇಹ ಇರುವುದು ಸತ್ತು ಸ್ವರ್ಗ ಕಾಣುವ. ಸಿದ್ದರಾಮಯ್ಯ ಕುಮಾರಸ್ವಾಮಿ ಕಾರ್ನಾಗ ಹೊಂಟಿರ್ತಾರಂತ್ರಿ. ಅವಾಗ ಯಡಿಯೂರಪ್ಪ ನಾ 1 ಲಕ್ಷ ಕೊಟ್ರೆ ಎಲ್ಲಾ ಜನ ಬಂದು ನನ್ನ ಕಾಲಿಗೆ ಬೀಳ್ತಾರಂತಾರಂತ್ರಿ. ನೀನ್ ಬರೇ 1 ಲಕ್ಷ, ನಾನು 2 ಲಕ್ಷ ಕೊಟ್ರ ಎಲ್ಲಾ ಜನ ಬಂದು ನನ್ನ ಕಾಲಿಗೆ ಬೀಳ್ತಾರಂತ ಸಿದ್ದರಾಮಯ್ಯ ಅಂತಾನಂತ್ರಿ. ನೀನ್ ಬರೇ 2 ಲಕ್ಷ, ನಾನು 3 ಲಕ್ಷ ಕೊಟ್ರ ಎಲ್ಲಾ ಜನ ಬಂದ್ ಕಳ್ಸಿ ನನ್ನ ಕಾಲಿಗೆ ಬೀಳ್ತಾರಂತ ಕುಮಾರಸ್ವಾಮಿ ಅಂತಾನಂತ್ರಿ. ನಾನೀಗ ಕಾರ್ ಹೊಡತ್ತೀರಿ, ನಾನೀಗ ಬ್ರೇಕ್ ಕೊಡಿದ್ರೆ ನೀವು 3 ಬಂದು ನನ್ನ ಕಾಲಿಗೆ ಹಗ್ಗ ಹಸಿತಪ್ಪ, ಗೋಳಿ ಮಲಗಿತ್ತಪ್ಪ. ಹಗ್ಗ ಹಸಿತಪ್ಪ, ವಾ ವಾ ಕ್ಯಾ ಬಾತ್ ಹೈ. ಯಾರಿಗೂ ಕುಂಬಳಕಾಯಿ ಯಾರು? ಭೀಮಾ ಮತ್ತೆ ಶಿವರಾಜ್ ಇದ್ರು. ಈಗ ಭೀಮಾ ಮತ್ತೆ ಶಿವರಾಜನಿಗೆ ಕ್ಲಾಸ್. ಎರಡು ಗುಡ್ಡದ ನಡುವೆ ಕೌದಿ ಒಣಗಲಿಲ್ಲ. ಎಲ್ಲರೂ ಹೇಳ್ತಾರಲ್ಲಪ್ಪ, ಯಾರಿಗೆ ಚಪ್ಪಾಳೆ ತರ್ಸನ? ಕಣ್ಮುಚ್ಚಿಲ್ಲ, ಬೆಳಿಗ್ಗೆ ನಾ ಕಣ್ಮುಚ್ಚಿದ್ನಲ್ಲ. ಬರೀ ಹಾಡು ಕೇಳಿ ನೀವು, ಒಬ್ರನ್ನೊಬ್ರು ನೋಡಬೇಡಿ, ಒಬ್ರಿಗೊಬ್ರು ಇದು ಮಾಡ್ಕೋಬೇಡಿ. ಗೋಕುಂಟೆ ಕಟ್ಟಿದ ಗೋಕುಂಟೆ ಬಳಿಯೊಂದು ಗೋಕಲ್ಲು ನೆಟ್ಟಂತ, ಕುಂಟೆ ಬಳಿಯೊಂದು ಗೋಕಲ್ಲು ನೆಟ್ಟಂತ, ಆಲಂತ ಮನಸ್ಸಿಗೆ ಶರಣೋ
ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು ಶರಣು ಶರಣಯ್ಯ ಶರಣು ಶರಣು ಶರಣಯ್ಯ ಶರಣು. ಓಪನ್ ಅಪ್. ಚೆನ್ನಾಗಿತ್ತ ಹಾಡು? ಚೆನ್ನಾಗಿ ಅರ್ಥ ಆಯ್ತಾ? ಎದ್ರ ಬಗ್ಗೆ ಹೇಳಿದ್ರು? ಶರಣ ಬಗ್ಗೆ ಅಲ್ಲ, ಯಾರ ಬಗ್ಗೆ? ಹಿರಿಯರ ಬಗ್ಗೆ. ಎಂತ ಹಿರಿಯರು? ಎಂಥದ್ದು ಕಟ್ಟಿದಂತ? ದಾರಿ ದಾರಿಗೆ ಗೋಕುಂಟೆಗಳು, ಅರವಟ್ಟಿಗೆಗಳು, ದಾರಿ ದಾರಿಗೆ ಸಾಲು ಮರಗಳು. ಯಾವ ಸಾಲು ಮರಗಳು ಯಾಕೆ ನೆಟ್ಟರು? ನೆರಳಿರಲಿ, ದಣಿವು ಆಗದೇ ಇರಲಿ, ಜೀವನದ ಪಯಣದಲ್ಲಿ ಹೋಗುವಂಥವ್ರಿಗೆ. ಅವರು ನಮ್ಮನಿಗಿರಲಿ ಅಂತ ಮನೆ ಮುಂದೆ ಕಟ್ಕೊಂಡಿಲ್ಲ, ಬೀದಿ ಮೇಲೆ ಮರ ಮಟ್ಟಿದ್ದಾರೆ. ದನಕರುಗಳಿಗೆ ಕುಡಿಯೋಕ್ಕಿರಲಿ ಅಂತ ಅರವಟ್ಟಿಗೆ ಕಟ್ಟಿದ್ದಾರೆ. ಮೇಯ್ದು ಬಂದು ನೀರು ಕುಡ್ದವು ಸಮೃದ್ಧಿಯಾಗಿ ತಮ್ಮ ಸಂಸಾರವನ್ನು, ಬದುಕನ್ನು, ತಮ್ಮ ಬಳುವಳಿಯನ್ನು, ಕರುಗಳನ್ನು, ಹಸುಗಳನ್ನು, ಎಮ್ಮೆಗಳನ್ನು. ಎಮ್ಮೆ, ಹಸು, ಕರು, ಎತ್ತು ಇವೆಲ್ಲ ಇದ್ರೆ ಏನಾಗುತ್ತೆ ಅಂದರೆ ಒಂದು ಮನೆ ನಡೀತದೆ. 2 ಆಕಳ, 1 ಎಮ್ಮೆ ಇದ್ರೆ ಹಾಲು ಮಾರ್ತಾರೆ. ಹಾಲು ಮಾರಿದ್ರೆ ತಮ್ಮ ಬೇಕಾದದ್ದು ದುಡ್ಡು ಬರ್ತದೆ. ದುಡ್ಡಿನಿಂದ ಉಪ್ಪು, ಖಾರ, ಮೆಣಸಿನಕಾಯಿ, ತರಕಾರಿ, ಅಕ್ಕಿ, ಜೋಳ, ರೊಟ್ಟಿ ಇವೆಲ್ಲ ತರ್ತಾರೆ. ಒಂದು ನಡೀತದೆ ಮನೆ. ಹಾಗೆ ದನಗಳನ್ನು ನಮ್ಮ ಬದುಕಿನ ಹಾಸುಹಕ್ಕಾದಂಥದ್ದು. ಅಂಥ ಕುರಿ ಕಾಯುವಂಥ ಒಬ್ಬ ಅಜ್ಜನ ಹತ್ರ ಬರ್ತಾನೆ ಒಬ್ಬ ಹುಡುಗ. ಬರ್ತಾನೆ. ಏನು ಬರ್ತಾನೆ? ಹೆಂಗೆ ಬರ್ತಾನೆ? ಅವ ದುಡ್ಡಿದೆ ಬುದ್ಧಿ ಇಲ್ಲ, ಬುದ್ಧಿ ಇದೆ ದುಡ್ಡಿಲ್ಲ, ದುಡ್ಡಿಲ್ಲ ಬುದ್ಧಿ ಇಲ್ಲ ಅಂತ ಬರ್ತಾ ಇರ್ತಾನೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಆ ರೀತಿ ಬರ್ತದೆ. ಧ್ವನಿ ಹೇಗೆ ಬರ್ತದೆ? ನೇಮ್ ಅದು ಇಂಗ್ಲೀಷಲ್ಲಿ ಸ್ಟೈಲ್ ಹೇಗೆ ಹೇಳ್ಬೇಕು? ಮೈ ನೇಮ್ ಇಸ್ ದುರ್ಗಪ್ಪ. ಆಕ್ಸೆಂಟ್ ಇಲ್ಲ, ಆಕ್ಸೆಂಟ್ ಬರಬೇಕು. ಮೈ ನೇಮ್ ಇಸ್ ದುರ್ಗಪ್ಪ. ವಾಟ್ಸ್ ಯುವರ್ ನೇಮ್? ಆ ರೀತಿ ಬರಬೇಕು. ಐ ಸೇ ಕಂಟ್ರೋಲ್ ಯುವರ್ ಸೆಲ್ಫ್. ಹಂಗೆ ಬರ್ಬೇಕು, ಹಂಗೆ ಬರ್ಬೇಕು. ಎಕ್ಸಾಕ್ಟ್ಲಿ. ಐ ಸೇ ಕಂಟ್ರೋಲ್ ಯುವರ್ ಸೆಲ್ಫ್. I say control yourself. ಬ್ಯೂಟಿಫುಲ್. ಹೇಳು. I say control yourself. I say control yourself ಅಂದಾಗ I don't care. ಹುಲಿಗೆಮ್ಮ ದೇವಿಯನ್ನು 3 ವರ್ಷಕ್ಕೊಮ್ಮೆ 1 ವರ್ಷಕ್ಕೊಮ್ಮೆ ಮಾಡುತ್ತಾರೆ. ನಮ್ಮ ಊರಿನ ಜನ, ಮಲ್ಕಾಪುರದ ಜನ ಹುಲಿಗೆಮ್ಮ ದೇವಿಗೆ ಕುರಿಯನ್ನು ಬಿಡುತ್ತಾರೆ. ಪಾರ್ವತಿ ಮತ್ತು ಪರಮೇಶ್ವರ ಹುಲಿಗೆಮ್ಮನಿಗೆ ವರ ಹುಡುಕುತ್ತಾರೆ. ಆವಾಗ ಅವಳ ಮಾವ ನಾನು ಅವಳನ್ನು ಮದುವೆ ಆಗುತ್ತೇನೆ ಎಂದು ಮುಂದೆ ಬರುತ್ತಾನೆ. ಹುಲಿಗೆಮ್ಮ ಇಲ್ಲ, ನಾನು ಒಬ್ಬ ಸಾಧುನನ್ನು ಪ್ರೀತಿಸುತ್ತಿದ್ದೇನೆ. ಅವನು ನನಗೆ ತುಂಬ ಇಷ್ಟವಾಗಿದ್ದಾನೆ. ಇವನನ್ನು ಮದುವೆ ಮಾಡಿಕೊಳ್ಳುವುದಿಲ್ಲ. ಅವಳ ಮಾವ ಅವನನ್ನು ನೀನು ಮದುವೆ ಮಾಡಿಕೊಂಡರೆ ನೀನು ಜೀವನ ಮಾಡುವುದಕ್ಕೆ ಆಗುವುದಿಲ್ಲ. ನನ್ನನ್ನು ಮದುವೆ ಆಗು, ನೀನು ಏನು ಬೇಕು ಕೊಡಿಸುತ್ತೇನೆ. ಅವನಿಗೆ ಒಳ್ಳೆ ಗುಣ ಇದೆ, ಒಳ್ಳೆ ಮನಸ್ಸಿದೆ. ಅವನ ಬಡತನ ಆದರೂ ಒಳ್ಳೆ ಗುಣ ಹೊಂದಿದೆ. ಆದರೆ ನಿನಗೆ ಹಣ ದುಡ್ಡು ಇದೆ, ಮನೆ ಇದೆ, ಆದರೆ ಒಳ್ಳೆ ಗುಣ ಇಲ್ಲವಲ್ಲ. ಆ ಮಾತನ್ನು ಕೇಳಿ ಪಾರ್ವತಿ ಪರಮೇಶ್ವರ ಆಯಿತು, ಅವನನ್ನೇ ಮದುವೆಯಾಗು ಎಂದು ಹೇಳಿದರು. ಹುಲಿಗೆಮ್ಮ ಹಾಗೂ ಸಾಧು ಇಬ್ಬರು ಮದುವೆಯಾಗುತ್ತಾರೆ. ಕೆಲವು ಮಹಿಳೆಯರಿಗೆ ಮೈಯಲ್ಲಿ ಹುಲಿಗೆಮ್ಮ ಬರುತ್ತಾಳೆ
ಎಂದು ಹೇಳುತ್ತಾರೆ. ಅದು ನಿಜನೂ ಗೊತ್ತಿಲ್ಲ. ಆದರೂ ಇಂದಿನ ವೈಜ್ಞಾನಿಕವಾಗಿ ಇದನ್ನು ಯಾರೂ ನಂಬುವುದಿಲ್ಲ. ಆದರೂ ಮೂಢನಂಬಿಕೆಯಾಗಿ ಇರಬಹುದು ಎಂದು ಹೇಳಬಹುದು. ಬಾ ಕೈ ಇಡು ಕೈ ಇಡು ಇಲ್ಲಿ ಕೈ ಇಡು ಕೈ ಇಡು. ಹಾಂ ಇದು ಎತ್ತಿಡು. ಲಾ 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 ಲಾ. ಎರಡು ಸರಿ ಹೇಳದ್ನ. ಹಳ್ಳ ಹರಿತದೆ ಬಳ್ಳ ಬೆಳೀತದೆ ಪುರ. ಕತ್ತಲ ಮನೆಯಾಗ ಕಚ್ಚೆತ್ತಿ ನೋಡಿದರ ಕರಿತೈತೆ ನಿನ್ನ ಎರೆತಟ್ಟಿ ಕೋಲ, ಕರಿತೈತೆ ನಿನ್ನ ಎರೆತಟ್ಟಿ ಕೋಲ, ಕರಿತೈತೆ ನಿನ್ನ ಎರೆತಟ್ಟಿ ಕೋಲ. ಹಂಗ ಇದ್ದವ ನೀನು ಹಿಂಗ್ಯಾಕ ನನ್ನ ತಮ್ಮ ಚಿಂದ ಕೂಳರಗದು ತಿಳಿಗೇಡಿ ಕೋಲ, ಚಿಂದ ಕೂಳರಗದು ತಿಳಿಗೇಡಿ ಕೋಲ, ಚಿಂದ ಕೂಳರಗದು ತಿಳಿಗೇಡಿ ಕೋಲ. ಜೋಡೆಚ್ಚಿನ ಗಾಡಿ ಬಲು ಜೋರು ನನ್ನ ತಮ್ಮ ಜೋಡ ಗುಂಡಿಗೆ ನಿನ್ನೆದೆಯಲ್ಲಿ ಕೋಲ, ಜೋಡ ಗುಂಡಿಗೆ ನಿನ್ನೆದೆಯಲ್ಲಿ ಕೋಲ, ಜೋಡ ಗುಂಡಿಗೆ ನಿನ್ನೆದೆಯಲ್ಲಿ ಕೋಲ. ಜೋಡ ಗುಂಡಿಗೆ ಮುಂದ ಒಂಟಿ ಗುಂಡಿಗೆಯಿಂದ ಮತ್ತೇನು ಬೇಕಾ ಒಡಿಬಂಡಿ ಕೋಲ, ಮತ್ತೇನು ಬೇಕಾ ಒಡಿಬಂಡಿ ಕೋಲ, ಮತ್ತೇನು ಬೇಕಾ ಒಡಿಬಂಡಿ ಕೋಲ, ಮತ್ತೇನು ಬೇಕಾ ಒಡಿಬಂಡಿ ಕೋಲ. ಮೂಲ ಆಶಯನೇ ಇಲ್ಲಿ ಎಲ್ಲರದು ಅತ್ಯಂತ ಸಾತ್ವಿಕವಾದಂಥದ್ದು ಮತ್ತು ನಿಜವಾಗಿ ಬೇಕಾದಂಥ ಒಂದು ಆಶಯ ಇತ್ತು ಅನ್ನೋಂಥದ್ದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮಗೆಲ್ಲ ಬೇಕಾಗಿರೋದು ಎಂಥದ್ದು ಅಂತಂದರೆ ಜಾತಿರಹಿತವಾದಂಥ ಒಂದು ರಾಷ್ಟ್ರ. ಮನುಷ್ಯನನ್ನು ಮನುಷ್ಯನಂತನೇ ಗುರುತಿಸಬೇಕು ಹೊರತಾಗಿ ಬೇರೆ ವಿಶೇಷಣಗಳನ್ನು ಹಚ್ಚಿ ಅವನನ್ನು ಗುರುತಿಸಬೇಕಾಗಿಲ್ಲ ಅನ್ನುವಂಥದ್ದು ಎಲ್ಲರ ಧ್ವನಿಯಲ್ಲಿತ್ತು. ನಾವು ಕವಿಗಳಾಗಿ ಬರೀ ನಿರೀಕ್ಷೆ ಮಾಡುವಂಥದ್ದು ಅಷ್ಟೇ ಆಗಿ ನಿಂತಿರ್ತೀವಿ. ಆ ಆಳುವವರು ಒಬ್ಬ ಕವಿಯಾಗಿರಬೇಕು, ಒಬ್ಬ ತತ್ವಜ್ಞಾನಿಯಾಗಿರಬೇಕು, ಒಬ್ಬ ಚಿಂತಕನಾಗಿರಬೇಕು ಅನ್ನುವಂಥ ಮಾತೇನಿತ್ತಲ್ಲ, ಅದು ಸಾಧ್ಯವಾದಾಗ ಮಾತ್ರ ಇವೆಲ್ಲ ಮತ್ತೆ ಜಾರಿಯಾಗ್ತವೇನೋ ಅನ್ನುವಂಥ ಒಂದು ಆಸೆ. ನಮ್ಮ ರೌಡ್ಕುಂದ ಊರಿನಲ್ಲಿ ಕವಿಗೋಷ್ಠಿ ಇದು ನನಗೆ ತಿಳಿದ ಮಟ್ಟಿಗೆ ಮೊದಲನೇ ಸರಿ ಆಗ್ತಾ ಇರೋದು ನಾಳೆ. ಹೀಗಾಗಿ ನಾನಿಲ್ಲೇ ನಮ್ಮ ಊರಿಗೆ ಒಂದು ಹೋಲಿಸಿಕೊಂಡು ನನ್ನ ಊರಿನ ಒಂದು ವಿಷಯ ತಗೊಂಡು ಮತ್ತು ಮಲೆನಾಡಿಗೆ ನಮಗೆ ಹೋಲಿಸಿಕೊಂಡು ಬರೆದಿರ್ತಕ್ಕಂಥ ಒಂದು ಕವನ. ಈ ಕವನದ ಶೀರ್ಷಿಕೆ ನನ್ನೂರು ಮಲೆನಾಡಲ್ಲ. ನನ್ನೂರಿನ ಚಿತ್ತಾರ ಬಿಡಿಸಲು ನನ್ನೂರು ಮಲೆನಾಡಲ್ಲ, ನನ್ನೂರಿನ ಚಿತ್ತಾರ ಬಿಡಿಸಲು ನನ್ನೂರು ಮಲೆನಾಡಲ್ಲ, ಬಣ್ಣ ಬಣ್ಣದ ಮಾತು ಬಿಚ್ಚಲು ನಾನು ಮಲೆನಾಡಿಗನಲ್ಲ, ಬಣ್ಣ ಬಣ್ಣದ ಮಾತು ಬಿಚ್ಚಲು ನಾನು ಮಲೆನಾಡಿಗನಲ್ಲ. ಸುತ್ತಲೂ ಮಲೆನಾಡಿನಾಗ ಗಿಡಗಂಟಿ, ಸುತ್ತಲೂ ಮಲೆನಾಡಿನಾಗ ಗಿಡಗಂಟಿ, ಎತ್ತಲು ನನ್ನೂರಿನಾಗ ಮುಳ್ಳು ಕಂಟಿ, ಎತ್ತಲು ನನ್ನೂರಿನಾಗ ಮುಳ್ಳು ಕಂಟಿ. ಕಾಣುವಿರಲ್ಲಿ ಹಚ್ಚ ಹಸಿರಿನ ಬೆಟ್ಟಗುಡ್ಡ, ಕಾಣುವಿರಲ್ಲಿ ಹಚ್ಚ ಹಸಿರಿನ ಬೆಟ್ಟಗುಡ್ಡ, ನೋಡುವಿರಿಲ್ಲಿ ಒಣಗಿದ ಬರೀ ಬಯಲುಗುಡ್ಡ. ಮಸೂತಿ ಮುಲ್ಲಾ ನಮಾಜ್ ಮಾಡುವಾಗ ಅವ್ವ ರೊಟ್ಟಿ ಬಡಿತಿರ್ತಾಳ. ಮಸೂತಿ ಮುಲ್ಲಾ ನಮಾಜ್ ಮಾಡುವಾಗ ಅವ್ವ ರೊಟ್ಟಿ ಬಡಿತಿರ್ತಾಳ. ಆಜಾನ್ ಕೇಳೇ ಕೇಳ್ತಿರ್ತದ, ಅಲ್ಲಾಹು ಅಕ್ಬರ್. ಇಲ್ಲಿ ಬಿಸಿಲಾದರೂ ಎಷ್ಟು ತೀಕ್ಷ್ಣ,
ಬೀಸೋ ಗಾಳಿಗೆ ಎಂಥ ಶಕ್ತಿ. ಮುಂಗೈ ಎತ್ತರದಿಂದ ಹಾಳಿ ಬಿಟ್ರೆ ಅಂಗಳಕ್ಕೆ ಮುಟ್ಟಿದಾಗ ಬೆಳೆದಂಗಳು ಮೂಡ್ತೈತಿ. ಮುಂಗೈ ಎತ್ತರದಿಂದ ಹಾಳಿ ಬಿಟ್ರೆ ಅಂಗಳಕ್ಕೆ ಮುಟ್ಟಿದಾಗ ಬೆಳೆದಂಗಳು ಮೂಡ್ತೈತಿ. ಇಂಥದ್ರೊಳಗೆ ಹೇಲು ಹೆಂಡಿ ಬಡ್ದು ಕೂಲಿ ಸಂಪಾದಿಸ್ಬೇಕು ನಾನು. ಕುಣಿತಿತ್ತು, ಕೆದರ್ತಿತ್ತು ನಾಡಿನ ತುಂಬ ನಂಬಿಕೆ ಆದ್ರೆ. ಕುಣಿತಿತ್ತು, ಕೆದರ್ತಿತ್ತು ನಾಡಿನ ತುಂಬ ನಂಬಿಕೆ ಆದ್ರೆ. ಮಂದಿ ಮನಸ್ಸಿನಾಗ ದಿಲ್ಲಗಿ ನಡೆಸಿತ್ತು 6ರಿಂದ 22 ತನಕ 92 ಡಿಸೆಂಬರ್. ಮಂದಿ ಮನಸ್ಸಿನಾಗ ದಿಲ್ಲಗಿ ನಡೆಸಿತ್ತು 6ರಿಂದ 22 ತನಕ 92 ಡಿಸೆಂಬರ್. ಎಲ್ಲಿಂದೋ ಧ್ವನಿ ಕೇಳ್ತಿತ್ತು, जोर से बोलो प्यार से बोलो हिंदुस्तान हमारा है, जोर से बोलो प्यार से बोलो हिंदुस्तान हमारा है. ಯಪ್ಪ ಏನ ಯಾಕ ದುಡ್ಡು ತುಂಬಿಸೋ ನಮ್ಮ ಹೊಟ್ಟೆ ಮೇಲೆ ಕಾಲು ಕೊಟ್ರಲ್ಲ, ನನಗೆ ಹೆಂಗಂತ ಹೇಳಿ. ಕೈ ಕೆಲಸ ಇಲ್ಲದೆ, ಹೊಟ್ಟೆ ಏನಿಲ್ಲದೆ, ಹೊಟ್ಟೆಗೆ ಕ್ಯಾಂಡದುಂಡು ಗಿರಕಿ ಹೊಡೆದದ್ದು, ಹೊಟ್ಟೆ ಅನ್ನೋದು ದಣದ ಕೊಂಡಾಡಾಗಿದ್ದು ನಿಮಗೆ ಹೆಂಗೆ ಹೇಳಿ. ಯಾವ ದಾರಿ ನೋಡಿದ್ರು ರೋಡ್ ಅನ್ನೋದು ಹಾಸಿದ ಕಡೆ ಗುಡಾರಾಗಿತ್ತು. ಗುಡಾರ ತುಂಬ ಚಿತ್ತಾರ ಬಿಡಿಸಿದಂಗೆ ಹೆಣ ಬಿದ್ದಿದ್ವು. ಬಸವ ರಕ್ತ ಬಣ್ಣ ಮಾಡಿಕೊಂಡು ಹುಡುಗ ಟಚ್ ಕೊಡ್ತಿದ್ದ. ಬಸವ ರಕ್ತ ಬಣ್ಣ ಮಾಡಿಕೊಂಡು ಹುಡುಗ ಟಚ್ ಕೊಡ್ತಿದ್ದ. ಆ ಕಡೆಯಿಂದ ಒಂದು ಮುದುಕ ಯಾ ಅಲ್ಲಾಹ್ ಆಡ್ ತೋ ಬಹುತ್ ಖೋ क्या है नाम तुम्हारा? रामलला नाम है मेरा, है हिंदुस्तान हमारा. मैं इस पेंटिंग का वतनदार. ನನ್ನಜ್ಜ ಕಟುಕ ಕಡಿಯುತ್ತಾನೆ, ಕತ್ತರಿಸುತ್ತಾನೆ, ನರ ಹರಿಯುತ್ತಾನೆ. ಹಿಡಿದ ಕಟುಗತ್ತಿ ಗುಲಾಬಿ ಗುತ್ತಿ ಕುಸುಮ ಕೋಮಲ ಖಡ್ಗದಲಗು. ನನ್ನಜ್ಜ ಕಡಿಯುತ್ತಾನಾದ್ದರಿಂದ ಕಟುಕ. ನನ್ನಜ್ಜ ಮೂಳೆ ಮಾಂಸದ ತಜ್ಞ. ಗೋವಿನದು ಸೇರಿದಂತೆ ಕೋಣನದಂತೂ ಎಂಡ ಕುಡದಷ್ಟೇ ಸಲೀಸು. ಅಜ್ಜ ಕಂಡಿಲ್ಲ ಇನ್ನು. ನಡೆದ ಹೆಜ್ಜೆ ಗುರುತು ಅಚ್ಚೆಯಾಗಿದೆ ಎಗ್ಗಲ್ಲ ಬೆನ್ನ ಮೂಳೆಯಲಿ. ನೀಲ ನಕ್ಷೆಯಾಗಿದೆ ಆಕಾಶ ಬ್ರಹ್ಮಾಂಡ ಲೀಲೆಯಲಿ. ನನ್ನಜ್ಜ ಬುದ್ಧ ಮಹಮದ ಸಿದ್ಧ ರಸಸಿದ್ಧ. ಯೋಸುವಿನ ಮೊಳೆಗುರುತು ಇನ್ನೂ ಅಂಗೈಯಲ್ಲಿ ಮಾಯದೆ ಹಸಿ. ಇರಾಕಿನ ಮರಳು ಹಾದಿಗಳು ಹಾಸಿವೆ ಅವನ ಪಾದಗಳಡಿ. ಗೋಪಾದವಾದರೂ ಅಷ್ಟೇ, ಹುಲಿಪಾದವಾದರೂ ಅಷ್ಟೇ. ಪ್ರೇಮದ ಸಿರಿಪಾದ ಎದೆಹಾಲು ಸುರಿಸುವಾಗ, ಖರ್ಜೂರ ಕಾಫಿ ಹೂಬಳ್ಳಿ ಜವೆಗೋದಿ ಜತೆಗೂಡಿ ಹಿಂಬಾಲಿಸಿ ಬರುವಾಗ, ನನ್ನಜ್ಜನ ಹೆಜ್ಜೆಯಡಿಯಲ್ಲಿ ನಾದ ನದಿ ಜೀವವೃಕ್ಷದ ಚಿಗುರು. ನನ್ನಜ್ಜನ ನಡೆ ಮೃದು ಮಧುರ ಪ್ರೇಮ ಕಾವ್ಯದ ಗುಲಾಬಿ ಅತ್ತರಿನ ಗಮಲು. ಬುಲ್ಬುಲ್ ಸಿತಾರ ಜರಿ ಜುಳುಜುಳು ಗುನುಗು. ಇವತ್ತೇನಾಗ್ಬಿಟ್ಟಿದೆ ಅಂತಂದರೆ, ಸಂಪೂರ್ಣವಾಗಿ ಸಂಸ್ಕೃತಿ ಅನ್ನೋದು ಒಂದು ಪ್ರಾಜೆಕ್ಟ್ ಓರಿಯೆಂಟ್ ಆಗಿ ಯಾರು ಪ್ರಾಜೆಕ್ಟ್ ಕೊಡ್ತಾರೋ ಅವ್ರಿಗೆ ದುಡ್ಡು ಬಂದು ಅವ್ರು ಮಾಡೋವಂಥ ಒಂದು ಪ್ರಯೋಗ ಆಗಿದೆ. ನಮ್ಮ ಪರಿಸ್ಥಿತಿ ಏನಾಗಿದೆ ಈಗ ಅಂತಂದರೆ, ನಾವು ಕೂಡ ಈ ಥರದ್ದೊಂದು ರ್ಯಾಕೆಟ್ಟಲ್ಲಿ ಆ ಥರ ಮಾಡ್ಬೋದು ಅಂತ ಅನೇಕ ಮಾದರಿಗಳನ್ನ ಹುಡುಕಿ, ಆ ಮಾದರಿಗಳು ನಮ್ಮ ನೆಲಕ್ಕೆ ಸರಿಯಾದ ಮಾದರಿಗಳಲ್ಲ. ಹಣ ಇದ್ದರೆ ಮಾತ್ರ ಏನಾದ್ರು ಒಂದು ಸಾಂಸ್ಕೃತಿಕ ಚಟುವಟಿಕೆ ಮಾಡೋಕ್ಕಾಗುತ್ತೆ, ಹಣ ಇಲ್ಲದೆ ಇದ್ದರೆ ಇಲ್ಲ ಅನ್ನೋದನ್ನು ಒಂದು ಸಮುದಾಯದ ಜೊತೆಗೆ ಬೆರೆತು ಅಲ್ಲಿನ ಅಗತ್ಯಗಳನ್ನ ಮನಗಂಡು ಅಲ್ಲೇ ಅರಳಿಸೋ ರೀತಿಯಲ್ಲಿ ಏನಾದ್ರು ಒಂದು ಪ್ರಯೋಗಗಳನ್ನ ಮಾಡ್ಬೋದಾ ಅನ್ನೋದು ನಮ್ಮ ಪ್ರಯತ್ನ. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಇಲ್ಲೊಂದೇ ಕಡೆಗಲ್ಲ, ಸುಮಾರು ಬೇರೆ ಥರದ ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ. ಅಂತಂದರೆ ಸರ್ಕಾರದ ಇಂಟರ್ವೆನ್ಷನ್ ಇಲ್ಲದೇ ಸಂಸ್ಕೃತಿಯನ್ನು, ಶಿಕ್ಷಣ ಸಂಸ್ಥೆಯನ್ನು, ಪ್ರತಿ ಸಮಾಜದ ಅಂಗನೂ ಕೂಡ ಅಪಾರವಾದ ಹಣ ಸಂಪನ್ಮೂಲ ಮೂಲಕ ನಿಯಂತ್ರಿಸ್ಬೋದು ಅನ್ನೋವಂಥ ಒಂದು ನ್ಯೂ ಮಾರ್ಕೆಟ್ ಎಕಾನಮಿ ನಮ್ಮನ್ನು ಆಳ್ತಾ ಇರುವಾಗ, ಪ್ರತಿಯೊಂದನ್ನು ಕೂಡ ಸರಕು ಮಾಡ್ತಾ ಅದನ್ನು ಸರಕು ಸಂಸ್ಕೃತಿ ಮಾಡ್ತಿರುವಾಗ, ಸಂಬಂಧಗಳನ್ನು, ಭಾವನೆಗಳನ್ನು, ನಮ್ಮ ಸಂಸ್ಕೃತಿ ನೀವು ಯಾವಾಗಲೇ ಹೇಳ್ತಿದ್ರಲ್ಲ ಮಾತಾಡ್ತಾ, ನಮ್ಮ ಕಡೆಗೆ ಸಂಸ್ಕೃತಿ ಇಲ್ಲ, ಅದೆಂಗೆ ಸಾಂಸ್ಕೃತಿಕವಾಗಿ ನನಗನ್ಸೋಗೆ ಭಾಳ ಶ್ರೀಮಂತವಾಗಿರೋವಂಥ ನೆಲಪ ಇದು. ನೀವಂತೀರಿ ಇದು ಹಿಂದುಳಿದ ನೆಲ ಅಂತ. ಈ ಮಕ್ಕಳು ಹೇಳ್ತಾ ಇರೋವಂಥ ಇದರಲ್ಲಿ ಅವ್ರಿಗೆ ಸಾಂಸ್ಕೃತಿಕ ಪ್ರಜ್ಞೆ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ವಿಪುಲವಾದಂಥ ಸಾಂಸ್ಕೃತಿಕ ಪ್ರಜ್ಞೆ ಇದೆ, ವಿಪುಲವಾದಂಥ ಈ ನೆಲದ ಬಗ್ಗೆ ಇರುವಂಥ ತಿಳುವಳಿಕೆಗಳಿದ್ದಾವೆ, ಕೌಶಲ್ಯಗಳಿದೆ. ಆಮೇಲೆ ನಾನು ಜ್ಞಾನ ಶಿಸ್ತುಗಳ ಬಗ್ಗೆ ಅಪಾರವಾದಂಥ ನಂಬಿಕೆ ಇದೆ ಮತ್ತು ಅಪಾರವಾದಂಥ ತಿಳುವಳಿಕೆ ಇದೆ ಈ ಮಕ್ಕಳಿಗೆ. ಆಮೇಲೆ
ತಮಗನ್ಸಿದ್ದನ್ನು ಹೇಳುವಂಥ ಅಭಿವ್ಯಕ್ತಿಸುವಂಥ ಕ್ರಮದಲ್ಲಿ ಎಷ್ಟು ದೊಡ್ಡ ರೀತಿಯ ಕಲಿಕೆಗಳಿದ್ದಾವೆ ಮಕ್ಕಳಿಗಂದರೆ ನನಗೆ ಭಾಳ ಸಂತೋಷ. ನೀವು ನಿಮ್ಮ ಪಾತ್ರಕ್ಕೆ ಜೀವ ತುಂಬಬೇಕು, ಪಂಚ್ ಮಾಡಬೇಕು, ಡೈಲಾಗನ್ನ ಸರಿಯಾಗಿ ಮುಟ್ಟುವ ಹಾಗೆ ಹೇಳಬೇಕು. ನೀನು ನುಂಗ್ತೀಯಾ ಎರಿಸ್ವಾಮಿ? ಇದು ಮಾತೆ ಮುಟ್ಟದಿದ್ರೆ ನಾಟಕ ಯಾರಿಗೆ? ಕೌಂಟ್ ಕೊಡಬೇಕು. ನಾಟಕ ಯಾರಿಗೆ? ಜನಕ್ಕೆ ಅಲ್ವಾ? ನಾಟಕ ಮಾಡೋದು ಜನಕ್ಕೆ, ಅವ್ರಿಗೆ ಮುಟ್ಲಿ ಅಂತ. ಇದು ಮಾಡ್ಬೇಕಲ್ಲ ಇದು. ಏನ್ರಪ್ಪ ತಮ್ಮಗಳ ಈ ಬಗ್ಗೆ ಈಗ ಏನ್ರಪ್ಪ ತಮ್ಮಗಳ ಕಾರಣಕ್ಕೆ ಕೇಳಿದ್ರ? ಎಲ್ಲ ತಿಳಿತಾ? ಎಲ್ಲ ತಿಳಿತಾ? ಶಬ್ಬಾಸ್ ನನ್ನ ಮಕ್ಕಳ. ಈ ದೈವ ಹೇಳೈತಿ ಈ ವರ್ಷ ಹಳ ಹರಿತದಂತ, ಬಳ ಬೆಳಿತದಂತ. ಈ ಪ್ರಕಾರ ನೀವು ವಾಸ ಮಾಡಬೇಕಾಗಿರುವ ದೊಡ್ಡಿನ, ಹಳದಲ್ಲಿರೋ ದೊಡ್ಡಿನ ಕಿತ್ತಿ ದಿಂಡಿನ ಮೇಲೆ ಕಟ್ಬೇಕಂತ ಮಾಡಿ ಆಗ್ಬೇಕೇನ್ರಪ್ಪ? ದುಡ್ಡಿದೆ ಬುದ್ಧಿಲ್ಲ, ಬುದ್ಧಿದೆ ದುಡ್ಡಿಲ್ಲ, ದುಡ್ಡಿದೆ ಬುದ್ಧಿಲ್ಲ, ಬುದ್ಧಿದೆ ದುಡ್ಡಿಲ್ಲ. ಯಾವ್ದ ನನಗೆ ಕೇಸ್ ಇದುವೆ. ಸನೆ 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 ನಮಸ್ಕಾರ. ನಾನೇ ಶಿವ ಅನ್ನೋದಕ್ಕೆ ಏನ್ ಪ್ರೂಫ್ ಬೇಕು? ಅದೇ ಸ್ವಾಮಿ, ಕೈಯಲ್ಲಿ ತ್ರಿಶೂಲ, ಡಮರುಗ, ನೆತ್ತಿ ಮೇಲೆ ಚಂದ್ರ, ಗಂಗೆ, ಹಾವು, ಅಟ್ಲೀಸ್ಟ್ ಇವುಗಳಲ್ಲಿ ಒಂದಾದ್ರು ಇರ್ಬೇಕಲ್ಲ. ಒಂದು ಕಾಣ್ತಾ ಅಟ್ಲೀಸ್ಟ್ ಒಂದಾದ್ರೂ ಇರ್ಬೇಕಲ್ಲ, ಒಂದು ಕಾಣ್ತಾ ಇಲ್ಲ. ಏ ಗುಡುಗುಗಳೇ ನಿಲ್ಲಿ, ಏ ಮಿಂಚುಗಳೇ ಮಾಯವಾಗಿ, ಏ ಸಿಡಿಲುಗಳೇ ಸದ್ದೊಡಗಲಿ, ಸದ್ದೊಡಗಲಿ, ಏ ಮೋಡಗಳೇ ಈಗಿಂದೀಗಲೇ ದೇವಲೋಕಕ್ಕೆ ತುರ್ತು ಸಭೆಗೆ ಬರ್ರಿ. ಈಗಿಂದೀಗಲೇ ದೇವಲೋಕಕ್ಕೆ ತುರ್ತು ಸಭೆಗೆ ಬನ್ನಿ. ಈಗಿಂದೀಗಲೇ ದೇವಲೋಕಕ್ಕೆ ತುರ್ತು ಸಭೆಗೆ ಬನ್ನಿ. ಇಲ್ಲ 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 ಇಲ್ಲ. ಏನಿದು? ಇಲ್ಲಗಳ ಪಟ್ಟಿಯಲ್ಲೇ ನನ್ನನ್ನು ಈ ಸಭೆಯ ಅಧ್ಯಕ್ಷನ ಮಾಡಿದ್ದೀರಿ. ಯಾರು ಬರದೇ ಇರೋರು? ಕುಂಟು ಮಾಡಗಳು ಕಿವಿಲ್ ಹೇಳ್ತಾನವ. ಯಾರು ಬರದೇ ಇರೋರು? ಕುಂಟು ಮಾಡ ಕಿವುಡು ಮಾಡಗಳು. ಕುಂಟು ಮೋಡ ಕಿವುಡು ಮೋಡ ಈಗಿಂದೀಗಲೇ ತಕ್ಷಣ ಬರುವಂತೆ ಮಾಡಿ. ನನಗೆ ಸಹಿಸಲಾಗದು. ಲೆಫ್ಟ್ ರೈಟ್ ಲೆಫ್ಟ್, 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 ಲೆಫ್ಟ್ ರೈಟ್ ಲೆಫ್ಟ್. ಈಗೆಲ್ಲ ನೋಡಪ್ಪು
ನಮ್ಮೂರು ಬೇರೆ ಉಂಟವೆ ಅಜ 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 ಮಳೆ ಬೇರೆ ಉಂಟವ ಬರ್ರಪ್ಪ ಬರ್ರಿ, ನೀವು ಬಂದೇ ಬರ್ತೀರಿ ಅಂತ ಗೊತ್ತಿತ್ತು. ಬನ್ನಿ ಸುರಿರಿ, ಈ ಬರುಡನೆಲ್ಲ ಚಿಗುರಾಗ್ಲಿ. ನಾವು ಈ ಭಾಗದಲ್ಲಿ ಮಳೆ ಸುರಿಸ್ಬಾರ್ದಂತೆ, ಅದಕ್ಕೆ ನಾವು ಮುಂದೆ ಜೀವವಾಗಿ ಮಳೆ ಸುರಿಸ್ತೀವಿ. ನೋಡ್ರಪ್ಪ, ನಮ್ಮ ಮಿರಿಕ್ನವರು ಮೋಡಗಳು ಮಳೆ ಸುರಿಸ್ತೆ ಮೋಸ ಮಾಡ್ತಾ ಇದ್ದಾಗ ಅವರು ಎದುರು ಮೇಲಿದ್ದ ಕಂಬಳಿನ ಆಕಾಶಕ್ಕೆ ಹೋಗೋದು ಕಿವಿ ಹಿಂಡಿ ಕರ್ಕೊಂಡ್ಬರ್ತಿದ್ರು ಅಂತ. ಅದನ್ನ ನೀವು ಮಾಡ್ಬೇಕಾಗಿರೋದು ಇವಾಗ. ಅಜ್ಜ ನಾ ಕರ್ಕೊಂಬರ್ತೀವ ಮಳೆನ ಮಾಡೋಣ ನೋಡ್ತೀಗ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ರೈಟ್ ಅಬೌಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಏ ಅಣ್ಣ ತಮ್ಮಂದಿರ ಪರಮೇಶ್ವರ ಹೇಳಿದ್ದಾನೆ ಇಲ್ಲ ಮಳೆ ಸುರಿಸಿ. ಏ ಪ್ರತಾಪ್ ಪರಮೇಶ್ವರ ಹೇಳ್ತಾ ಇಲ್ಲಲ್ಲ ಆ ಸುರಿಸ್ಬೇಕ ಸುರಿಸಿ ಸುರಿಸಿ ಇಲ್ಲಲ್ಲ ನೀನು ನಾನು ಕ್ಯೂನ್ ಸುಳೆಮಾನ ಆ ಸುರಿಸ್ಬೇಕ ಸುರಿಸಿ ಸುರಿಸಿ. ಗಜಮಗನಾಯೇ ರಮ್ಮ ವಿಜಯತ್ವದ ಸದರ ವಿಪ್ರತಿಮಾ ಗಜಮಗನಾಯೇ ರಮ್ಮ ವಿಜಯತ್ವದ ಸದರ ವಿಪ್ರತಿಮಾ ಏಕದಂತ ವೈಕಲಂತ ಋತು ಸಿದ್ಧ ಭಯರಾಕಾಂತ ಏಕದಂತ ವೈಕಲಂತ ಋತು ಸಿದ್ಧ ಭಯರಾಕಾಂತ ಗಜಮಗನಾಯೇ ರಮ್ಮ ಪ್ರೇಕ್ಷಕನೇ ನಾಟಕದ